10ನೇ ತರಗತಿಯನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಾನು ಇಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿರುವ ಚಟುವಟಿಕೆ 1.1 ಮಾಡುತ್ತಿದ್ದೇನೆ. ನಾನು ಈಗ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ತೆಗೆದುಕೊಳ್ಳುತ್ತೇನೆ. ಮ್ಯಾಗ್ನೀಸಿಯಂ ಪಟ್ಟಿಯು ಈಗಾಗಲೇ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿದ್ದರಿಂದ ಇದನ್ನು ನಾವು ಮರಳು ಕಾಗದದಿಂದ ಉಜ್ಜಬೇಕು. ಅದನ್ನು ನಾನು ಈಗ ಉಜ್ಜುತ್ತೇನೆ. ಈ ಮ್ಯಾಗ್ನೀಸಿಯಂ ಪಟ್ಟಿಯಲ್ಲಿರುವ ಮ್ಯಾಗ್ನೀಸಿಯಂ ಆಕ್ಸೈಡ್ ಪದರವನ್ನು ನಾವೀಗ ತೆಗೆದ ನಂತರ ಈಗ ಮಧ್ಯಸ್ಥರ ದೀಪವನ್ನು ಹಚ್ಚಬೇಕು. ನಂತರ ಇದನ್ನು ಕೈಯಲ್ಲಿ ಇರಿಸಿಕೊಳ್ಳಬೇಕು. ಇದನ್ನು ಮಧ್ಯಸ್ಥರ ದೀಪಕ್ಕೆ ಹಿಡಿದಾಗ ಮ್ಯಾಗ್ನೀಸಿಯಂ ಪಟ್ಟಿಯು ಗಾಳಿಯೊಂದಿಗೆ ವರ್ತಿಸಿ ಮತ್ತೆ ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿ ಪ್ರಕಾಶಮಾನವಾಗಿ ಉರಿಯುತ್ತದೆ. ಇಲ್ಲಿ ಉಳಿದಿರುವಂತಹ ಶೇಷವು ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೇಶವ ಮಂಜುನಾಥ್ ಭರತ್ನೂರ್. ನಾನು ಸರ್ಕಾರಿ ಪ್ರೌಢಶಾಲೆ ಕಂಚಿನಗೂರು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಎಂಬ ಪಾಠದಲ್ಲಿ ಚಟುವಟಿಕೆ 1.2 ಮಾಡುತ್ತಿದ್ದೇನೆ. ಅದಕ್ಕೆ ಬಳಸಿರುವ ವಸ್ತುಗಳೆಂದರೆ ಸೀಸದ ನೈಟ್ರೇಟ್ ದ್ರಾವಣವನ್ನು ಅಮೈಡ್ ಎಂಬ ತೆಗೆದುಕೊಂಡು ಮಿಶ್ರಣ ಮಾಡುತ್ತೇನೆ. ಹಾಗಾಗಿ ಹಳದಿ ಬಣ್ಣದ ಪ್ರಕ್ಷೇಪ ಬಂದಿದೆ. ಉತ್ಪನ್ನ ಬಂದಿರುವ ವಸ್ತುಗಳೆಂದರೆ ಸೀಸದ ಅಯೋಡೈಡ್ ಹಾಗೂ ಪೊಟ್ಯಾಷಿಯಂ. ಇದು ಈ ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗುತ್ತದೆ. ನಮಸ್ಕಾರಗಳು. ನನ್ನ ಹೆಸರು ರೋಹನ್ ಬಾಟಿ. ನಾನು ಸರ್ಕಾರಿ ಪ್ರೌಢಶಾಲೆ ಕಂಚಿನಗೂರಿನಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ವಿಜ್ಞಾನ ವಿಷಯದ ಮೊದಲನೇ ಪಾಠವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದ 1.2ನೇ ಚಟುವಟಿಕೆ ಮಾಡುತ್ತಿದ್ದೇನೆ. ಈ ಚಟುವಟಿಕೆ ಮಾಡಲು ನಾನು ಒಂದು ಪ್ರನಾಳ ಮತ್ತು ಸತುವಿನ ಪುಡಿ ಮತ್ತು ಸಾರಯುಕ್ತ ಸಲ್ಫರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇನೆ. ಪ್ರನಾಳಕ್ಕೆ ಸ್ವಲ್ಪ ಸತುವಿನ ಚೂರುಗಳನ್ನು ಹಾಕುತ್ತಿದ್ದೇನೆ. ಈ ಸತುವಿನ ಚೂರಿಗೆ ಸಾರಯುಕ್ತ ಸಲ್ಫರಿಕ್ ಆಮ್ಲವನ್ನು ಹಾಕುತ್ತಿದ್ದೇನೆ. ಎರಡು ರಾಸಾಯನಿಕಕ್ಕೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡಿದೆ. ಇದು ಹೈಡ್ರೋಜನ್ ಅನಿಲ ಎಂದು ತಿಳಿಯಲು ನಾವು ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಅದರ ಹತ್ತಿರ ಒಯ್ಯಬೇಕು. ಪಾಪ್ ಎಂಬ ಹೈಡ್ರೋಜನ್ ಅನಿಲ ಎಂದು ತಿಳಿಯಬಹುದು. ಕೆಲವೊಂದಿಷ್ಟು ರಾಸಾಯನಿಕ ಕ್ರಿಯೆ ನಡೆಯುವಾಗ ಉಷ್ಣವು ಬಿಡುಗಡೆಯಾಗುತ್ತದೆ. ಆದ್ದರಿಂದ ಪ್ರಮಾಣದ ಕೆಳಗೆ ಉಷ್ಣ ಬಿಸಿಯಾಗಿದೆ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುವರು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮೋದ್ ದೇವರಾಜ್ ಮುದ್ದಕ್ನವರ್. ನಾನು ಸರ್ಕಾರಿ ಪ್ರೌಢಶಾಲೆ ಕಂಚಿನಗೂರಿನಲ್ಲಿ 10ನೇ ತರಗತಿಯನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಾನು 10ನೇ ತರಗತಿಯ ವಿಜ್ಞಾನ ವಿಷಯದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದ 1.5ನೇ ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ. ನಾನು ಆ ಚಟುವಟಿಕೆಯನ್ನು ಮಾಡಲು ಒಂದು ಪ್ರಮಾಣವನ್ನು ಮತ್ತು ಮಧ್ಯಸಾರ ದೀಪವನ್ನು, ಫೆರಸ್ ಸಲ್ಫೈಡನ್ನು ಮತ್ತು ಹಿಡಿಕೆಯನ್ನು, ಒಂದು ಕಡ್ಡಿಪಟ್ಟಣವನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಪ್ರಮಾಣಕ್ಕೆ 5 ಗ್ರಾಂನಷ್ಟು ಫೆರಸ್ ಸಲ್ಫೇಟನ್ನು ಹಾಕಬೇಕು. ನಂತರ ಮಧ್ಯಸಾರ ದೀಪವನ್ನು ಹಿಡಿಕೆಯಿಂದ ಹಿಡಿದುಕೊಳ್ಳಬೇಕು. ನಾನು ಫೆರಸ್ ಸಲ್ಫೈಡನ್ನು ಹಾಕಿಕೊಂಡಿದ್ದೇನೆ. ಇದರ ಸೂತ್ರ FeSO4. ಇದು ತಿಳಿ ಹಸಿರು ಬಣ್ಣವನ್ನು ಹೊಂದಿದೆ.
ಈಗ ಮದ್ಯಸಾರ ದೀಪವನ್ನು ಹಚ್ಚುತ್ತೇನೆ. ನಂತರ ಇದನ್ನು ಕಾಯಿಸಬೇಕು. ಇದನ್ನು ಕಾಯಿಸಿದಾಗ ಇದು ತಿಳಿ ಹಸಿರು ಬಣ್ಣವಿರುವ ಫೆರಸ್ ಸಲ್ಫೇಟ್ ಬಿಳಿ ಬಣ್ಣದ ಫೆರಿಕ್ ಆಕ್ಸೈಡ್ ಆಗಿ ಉತ್ಪತ್ತಿಯಾಗುತ್ತದೆ ಮತ್ತು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಪ್ರತಿವರ್ತಕ ಒಂದೇ ಇದ್ದು ಉತ್ಪನ್ನಗಳು ಬಹಳಷ್ಟಿವೆ. ಹಾಗಾಗಿ ಇದು ಒಂದು ಉಷ್ಣ ವಿಭಜನಾ ಕ್ರಿಯೆಯಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೃತ್ಯುಂಜಯ ಹಿರೇಮಠ್. ನಾನು ಸರ್ಕಾರಿ ಪ್ರೌಢಶಾಲೆ ಕಂಚಿನಗಳೂರು, ತಾಲೂಕು ಅಂಗಡಿ, ಜಿಲ್ಲೆ ಹಾವೇರಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ವಿಜ್ಞಾನ ವಿಷಯದ ಮೊದಲನೇ ಪಾಠವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ 1.6ನೇ ಚಟುವಟಿಕೆಯನ್ನು ನಾನು ಮಾಡುತ್ತಿದ್ದೇನೆ. ಈ ಚಟುವಟಿಕೆಯನ್ನು ಮಾಡಲು ನಾನು ಒಂದು ಪ್ರನಾಳ, ಹಿಡಿಕೆ, ಮದ್ಯಸಾರ, ದೀಪ ಮತ್ತು ಸೀಸ ನೈಟ್ರೇಟನ್ನು ತೆಗೆದುಕೊಂಡಿದ್ದೇನೆ. ನಾನು ಮೊದಲು ಈ ಪ್ರನಾಳಕ್ಕೆ ಸೀಸ ನೈಟ್ರೇಟನ್ನು ಹಾಕುತ್ತೇನೆ. ಈ ಸೀಸ ನೈಟ್ರೇಟ್ ಹಾಕಿದ ಪ್ರನಾಳವನ್ನು ಹಿಡಿಕೆ ಸಹಾಯದಿಂದ ಜೋಡಿಸಿಕೊಂಡು ಮದ್ಯಸಾರ ದೀಪವನ್ನು ಹಚ್ಚುತ್ತೇನೆ. ಈ ಮದ್ಯಸಾರ ದೀಪದ ಸಹಾಯದಿಂದ ಸೀಸ ನೈಟ್ರೇಟನ್ನು ಕಾಯಿಸಿದಾಗ ಪ್ರತಿವರ್ತಕ ಒಂದೇ ಆಗಿದ್ದು ಉತ್ಪನ್ನಗಳು 2 ಅಥವಾ 2ಕ್ಕಿಂತ ಹೆಚ್ಚು ಇದ್ದರಿಂದ ಇದು ಒಂದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ. ಈ ವಿಭಜನೆ ಕ್ರಿಯೆಯು ಉಷ್ಣದ ಮೂಲಕ ನಡೆಯುವುದರಿಂದ ಇದನ್ನು ಉಷ್ಣ ವಿಭಜನೆ ಕ್ರಿಯೆ ಎನ್ನುವರು. ಈ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಕಂದು ಬಣ್ಣದ ನೈಟ್ರೋಜನ್ ಡೈ ಆಕ್ಸೈಡ್ ಉಂಟಾಗುತ್ತದೆ. ಧನ್ಯವಾದಗಳು.